ಹರಿ ಓಂ. ನಾವು ದೇವಿ ಭಾಗವತದ 10ನೇ 11ನೇ ಅಧ್ಯಾಯವನ್ನು ಮುಗಿಸಿ ಮುಂದಿನ ಭಾಗಕ್ಕೆ ಬಂದಿದ್ದೇವೆ. 3ನೇ ಸ್ಕಂದದಲ್ಲಿ ಈಗ 3 ಪ್ರಕಾರದ ಯಜ್ಞಗಳು, ಮಾನಸ ಯಜ್ಞದ ಮಹತ್ವ ಮತ್ತು ಜನಮೇಜಯನಿಗೆ ದೇವಿ ಯಜ್ಞ ಮಾಡುವಂತೆ ವ್ಯಾಸರ ಪ್ರೇರಣೆ. ರಾಜ ಜನಮೇಜಯನು ಕೇಳಿದನು, ಸ್ವಾಮಿ, ತಾವು ಭಗವತಿ ಜಗದಂಬೆಯ ಅನುಷ್ಠಾನದ ಸರಿಯಾದ ವಿಧಿಯನ್ನು ತಿಳಿಸುವ ಕೃಪೆ ಮಾಡಿರಿ. ಅದನ್ನು ಕೇಳಿ ನನ್ನ ಶಕ್ತಿಗನುಸಾರವಾಗಿ ಎಚ್ಚರಿಕೆಯಿಂದ ನಾನು ಆರಾಧನೆಯಲ್ಲಿ ತೊಡಗುವೆನು. ಪೂಜೆಯ ವಿಧಿ, ಮಂತ್ರ, ಹವನ, ದ್ರವ್ಯ ಎಲ್ಲವನ್ನು ತಿಳಿಸಿರಿ. ಎಷ್ಟು ಬ್ರಾಹ್ಮಣರು ಇರಬೇಕು, ಎಷ್ಟು ದಕ್ಷಿಣೆ ಕೊಡಬೇಕು ಎಂಬುದನ್ನು ಹೇಳಿರಿ. ವ್ಯಾಸರು ಹೇಳಿದರು, ರಾಜನೇ, ನಾನು ಭಗವತಿಯ ಯಜ್ಞದ ವಿಧಿಯನ್ನು ವರ್ಣಿಸುವೆನು ಕೇಳು. ಅನುಷ್ಠಾನ ವಿಧಿಯಿಂದ ಈ ಯಜ್ಞಗಳು ಸಾತ್ವಿಕ, ರಾಜಸ, ತಾಮಸ ಹೀಗೆ 3 ರೀತಿಯದೆಂದು ತಿಳಿಯಬೇಕು. ಮುನಿಗಳಿಗೆ ಸಾತ್ವಿಕ, ರಾಜರಿಗೆ ರಾಜಸ, ಸಾತ್ವಿಕರಿಗೆ ತಾಮಸವಾಗಿರುತ್ತವೆ. ಜ್ಞಾನಿಗಳು ಮತ್ತು ವೈರಾಗ್ಯವುಳ್ಳವರಿಗೆ ಜ್ಞಾನಮಯ ಯಜ್ಞ ಹೇಳಲಾಗಿದೆ. ನಿನಗೆ ಇನ್ನೂ ವಿಸ್ತಾರವಾಗಿ ತಿಳಿಸುವೆನು. ದೇಶ, ಕಾಲ, ದ್ರವ್ಯ, ಮಂತ್ರ, ಬ್ರಾಹ್ಮಣ, ಶ್ರದ್ಧೆ ಇವು ಸಾತ್ವಿಕವಾಗಿದ್ದರೆ, ಅರ್ಥಾತ್ ಕಾಶಿಯೇ ಮೊದಲಾದ ಪವಿತ್ರ ಸ್ಥಾನ, ಉತ್ತರಾಯಣದ ಸಮಯ, ನ್ಯಾಯೋಪಾರ್ಜಿತ ದ್ರವ್ಯ, ವೈದಿಕ ಮಂತ್ರ, ಸ್ತೋತ್ರೀಯ ಬ್ರಾಹ್ಮಣರು, ಆಸ್ತಿಕಿ ಶ್ರದ್ಧೆ ಇವುಗಳಿದ್ದರೆ ಸಾತ್ವಿಕ ಯಜ್ಞವೆಂದು ಹೇಳುತ್ತಾರೆ. ರಾಜನೇ, ದ್ರವ್ಯಶುದ್ಧಿ, ಕ್ರಿಯಾಶುದ್ಧಿ, ಮಂತ್ರಶುದ್ಧಿ ಇವುಗಳಿಂದ ಯಜ್ಞವು ನಡೆದರೆ ಪೂರ್ಣಫಲ ಪ್ರಾಪ್ತವಾಗುತ್ತದೆ. ಇದರಲ್ಲಿ ಸಂದೇಹವೇ ಇಲ್ಲ. ಅನ್ಯಾಯದಿಂದ ಗಳಿಸಿದ ದ್ರವ್ಯದಿಂದ ಮಾಡುವ ಪುಣ್ಯಕಾರ್ಯವು ಈ ಲೋಕದಲ್ಲಿ ಪರಲೋಕದಲ್ಲಿ ಕೀರ್ತಿಯನ್ನು ತರುವುದಿಲ್ಲ. ಅದರಿಂದ ಯಾವ ಫಲವೂ ಸಿಗುವುದಿಲ್ಲ. ಆದ್ದರಿಂದ ಈ ಲೋಕದಲ್ಲಿ ಕೀರ್ತಿ ಮತ್ತು ಪರಲೋಕದಲ್ಲಿ ಸುಖ ಪಡೆಯಲಿಕ್ಕಾಗಿ ನ್ಯಾಯದಿಂದ ಗಳಿಸಿದ ಧನದಿಂದಲೇ ಸದಾ ಪುಣ್ಯಕಾರ್ಯ ಮಾಡಬೇಕು. ರಾಜೇಂದ್ರನೇ, ಪಾಂಡವರು ಸರ್ವೋತ್ತಮ ರಾಜಸೂಯ ಯಜ್ಞವನ್ನು ಮಾಡಿದ್ದರು. ಇದು ನಿನಗೆ ತಿಳಿದೇ ಇದೆ. ಸಮಾಪ್ತಿಯ ಸಮಯದಲ್ಲಿ ಹೇರಳ ದಕ್ಷಿಣೆಯನ್ನು ಹಂಚಲಾಯಿತು. ಆ ಯಜ್ಞದಲ್ಲಿ ಯಾದವೇಶ್ವರ ಭಗವಾನ್ ಶ್ರೀಕೃಷ್ಣನು ಸ್ವತಃ ಆಗಮಿಸಿದ್ದನು. ಭಾರದ್ವಾಜ ಮೊದಲಾದ ಪ್ರಕಾಂಡ ವಿದ್ವಾಂಸರ ಸಮಾಜ ಸೇರಿತ್ತು. ಒಂದೇ ಸಮನೆ 1 ತಿಂಗಳು ಯಜ್ಞ ನಡೆದು ಪೂರ್ಣಾಹುತಿಯಾಗಿತ್ತು. ಆದರೂ ಪಾಂಡವರಿಗೆ ಅತ್ಯಂತ ಕಷ್ಟಗಳನ್ನು ಅನುಭವಿಸಬೇಕಾಯಿತು. ಅವರು ವನವಾಸದ ದುಃಖವನ್ನು ಅನುಭವಿಸಿದರು. ಪಾಂಚಾಲಿಗೆ ವಿಪತ್ತುಗಳನ್ನು ಸಹಿಸಬೇಕಾಯಿತು. ಜೂಜಿನಲ್ಲಿ ಪಾಂಡವರು ಸೋತರು. ಅವರಿಗೆ ವನವಾಸದ ಇಷ್ಟು ಹೆಚ್ಚು ಕಷ್ಟಗಳು ಸಹಿಸಬೇಕಾದಾಗ ಯಜ್ಞದ ಫಲ ಉಳಿಯಿತೆಲ್ಲಿ? ಮಹಾನುಭಾವರಾದ ಪಾಂಡವರೆಲ್ಲರೂ ವಿರಾಟನ ಮನೆಯಲ್ಲಿ ಊಳಿಗವನ್ನು ಮಾಡಿದ್ದರು. ಕೀಚಕನು ಪತಿವ್ರತೆ ಸುಂದರಿ ದ್ರೌಪದಿಗೆ ಎಷ್ಟು ಕಷ್ಟ ಕೊಟ್ಟನು. ಆಕೆಯ ಕೂದಲನ್ನು ಹಿಡಿದು ಎಳೆದು ತರುವಾಗ ಯಾವ ಪಾಂಡವರು ಆ ಅಬಲೆಯನ್ನು ರಕ್ಷಿಸದೇ ಹೋದರು? ಕರ್ಮ ಮಾಡುವುದರಲ್ಲಿ ಪ್ರತಿಕೂಲ ಫಲ ಸಿದ್ಧವಾದರೆ ಇದರಲ್ಲಿ ಅವಶ್ಯವಾಗಿ ಏನೋ ಅವ್ಯವಸ್ಥೆ ನಡೆದಿದೆ ಎಂದು ಶ್ರೇಷ್ಠ ಜ್ಞಾನಿ ಪಂಡಿತರು ಕಲ್ಪಿಸಬೇಕು. ಕರ್ಮಶೀಲ ವಿದ್ವಾಂಸರು ಕರ್ಮವನ್ನೇ ಪ್ರಧಾನವೆಂದು ಹೇಳಿದರು. ಅವರು ಹೇಳುತ್ತಾರೆ, ಕರ್ತೃವಿನ ಮಂತ್ರದ ದ್ರವ್ಯಗಳ ಭೇದದಿಂದ ವಿಪರೀತ ಫಲ ಉಂಟಾಗುತ್ತದೆ. ಹಿಂದೊಮ್ಮೆ ಇಂದ್ರನು ವಿಶ್ವರೂಪನನ್ನು ಯಜ್ಞದಲ್ಲಿ ಆಚಾರ್ಯರನ್ನಾಗಿಸಿದ್ದನು. ಆದರೆ ಮಾತೃಪಕ್ಷದ ದೈತ್ಯರಿಗೆ ಹಿತವನ್ನು ಮಾಡಲಿಕ್ಕಾಗಿ ವಿಶ್ವರೂಪನು ವಿಪರೀತ ಮಂತ್ರಗಳನ್ನು ಉಚ್ಚರಿಸತೊಡಗಿದನು. ದೇವತೆಗಳ ಮತ್ತು ದೈತ್ಯರ ಕಲ್ಯಾಣವಾಗಲಿ ಎಂದು ಪದೇ ಪದೇ ಹೇಳುತ್ತಾ ಅವನು ಮಾತೃಪಕ್ಷದ ಅಸುರರನ್ನು ರಕ್ಷಿಸಬೇಕು ಎಂದು ಬಯಸಿದನು. ದೈತ್ಯರು ಹೃಷ್ಟಪುಷ್ಟರಾಗಿರುವುದನ್ನು ನೋಡಿ ಇಂದ್ರನು ಕುಪಿತನಾದನು. ಅನಂತರ ದೇವೇಂದ್ರನು ಕೂಡಲೇ ವಜ್ರದಿಂದ ವಿಶ್ವಕರ್ಮನ ತಲೆಯನ್ನು ಕಡಿದು ಹಾಕಿದನು. ಇದರಿಂದ ಕರ್ತೃವಿನ ಭೇದದಿಂದ ವಿಪರೀತ ಫಲ ಉಂಟಾಗುತ್ತದೆ ಎಂಬುದು ಸಿದ್ಧವಾಗುತ್ತದೆ. ಇದನ್ನು ಒಪ್ಪದಿರುವುದು ಸರಿಯಲ್ಲ. ಏಕೆಂದರೆ ಪಾಂಚಾಲ ನರೇಶ ದೃಪದರಾಜನು ಕ್ರೋಧಾವೇಶದಿಂದ ದ್ರೋಣನನ್ನು ಕೊಲ್ಲುವಂತಹ ಪುತ್ರವನ್ನು ಪಡೆಯಲಿಕ್ಕಾಗಿ ಯಜ್ಞ ಮಾಡಿದನು. ತತ್ಫಲವಾಗಿ ದೃಷ್ಟದ್ಯುಮ್ನನು ಹುಟ್ಟಿದನು. ಜೊತೆಗೆ ಯಜ್ಞವೇದಿಯಿಂದ ದ್ರೌಪದಿ ಎಂಬ ಕನ್ಯೆಯ ಜನ್ಮವೂ ಆಯಿತು. ಹಿಂದೆ ದಶರಥ ರಾಜನಿಗೆ 1 ಸಂತಾನವೂ ಇಲ್ಲದಿದ್ದಾಗ ಅವನು ಪುತ್ರಕಾಮೇಷ್ಟಿ ಯಜ್ಞ ಮಾಡಿದನು. ಅದರಿಂದ ಅವನಿಗೆ 4 ಪುತ್ರರು ಹುಟ್ಟಿದರು. ಆದ್ದರಿಂದ ಯುಕ್ತಿಯಿಂದ ಕ್ರಿಯೆಯನ್ನು ಮಾಡಿದಾಗ ಯಜ್ಞವು ಸರ್ವಥಾ ಸಿದ್ಧಿಯನ್ನು ಕೊಡಬಲ್ಲದು. ರಾಜನೇ, ಕರ್ಮದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಫಲಸಿದ್ಧಿಯಲ್ಲಿ ಪ್ರತಿಕೂಲತೆ ಬಂದು ಬಿಡುತ್ತದೆ ಎಂಬುದು ಒಂದು ರೀತಿಯಿಂದ ಸಿದ್ಧವಾಯಿತು. ಪಾಂಡವರ ಯಜ್ಞದಲ್ಲಿಯೂ ಯಾವುದಾದರೂ ಅನುಚಿತ ಕಾರ್ಯ ಅವಶ್ಯವಾಗಿತ್ತು. ಅದರ ಫಲವಾಗಿ ಅವರಿಗೆ ವಿಪರೀತ ಫಲವನ್ನು ಭೋಗಿಸಬೇಕಾಯಿತು. ದ್ಯೂತದಲ್ಲಿ ಅವರಿಗೆ ಸೋಲಾಯಿತು. ರಾಜನೇ, ಧರ್ಮನಂದನ ಯುಧಿಷ್ಠಿರನು ಸತ್ಯವಾದಿಯಾಗಿರುವಂತೆಯೇ ಮಹಾರಾಣಿ ದ್ರೌಪದಿಯು ಸಾಧ್ವಿಯಾಗಿದ್ದು ಇತರ ಎಲ್ಲ ತಮ್ಮಂದಿರು ಪವಿತ್ರಾತ್ಮ ಆಗಿದ್ದರು. ಆದರೆ ಅವರ ಧನ ಅನ್ಯಾಯೋಪಾರ್ಜಿತವಾಗಿತ್ತು. ಆದ್ದರಿಂದಲೇ ಕ್ರಿಯೆಯಲ್ಲಿ ವಿಗುಣತೆ ಬಂದು ಬಿಟ್ಟಿತು.
ಅಥವಾ ಅವರು ಅಭಿಮಾನಪೂರ್ವಕ ಯಜ್ಞ ಮಾಡಿದ್ದರು, ಆದ್ದರಿಂದ ದೋಷಗಳು ಬಂದವು ಎಂದೂ ಹೇಳಬಹುದು. ಮಹಾರಾಜನೇ, ಸಾತ್ವಿಕ ಯಜ್ಞಗಳನ್ನು ಬಹಳ ದುರ್ಲಭವೆಂದು ಹೇಳಲಾಗಿದೆ. ವಾನಪ್ರಸ್ಥಿಗಳೇ ಈ ಯಜ್ಞವನ್ನು ಮಾಡಬಲ್ಲರು. ರಾಜನೇ, ತಪಸ್ಸಿನಲ್ಲಿ ತತ್ಪರರಾದ ಮುನಿಗಳು ಪ್ರತಿನಿತ್ಯವೂ ಸಾತ್ವಿಕ ಭೋಜನವನ್ನು ಮಾಡುತ್ತಾರೆ. ಹಿತಕಾರಕವಾದ ಕಾಡಿನ ಹಣ್ಣಾದ ಫಲಗಳನ್ನೇ ಸೇವಿಸುತ್ತಾರೆ. ಪಾಯಸವನ್ನು ಮಾಡಿ ಮಂತ್ರಪೂರ್ವಕ ಹವನ ಮಾಡುತ್ತಾರೆ. ಯಜ್ಞದಲ್ಲಿ ಪಶುವನ್ನು ಕಟ್ಟುವ ಕಂಬವೇ ಇರುವುದಿಲ್ಲ, ಅರ್ಥಾತ್ ಪಶು ಬಲಿಯಾದರೋ ಮಾಡುವುದೇ ಇಲ್ಲ. ಶ್ರದ್ಧೆ ಹೆಚ್ಚಾಗಿ ಇಟ್ಟಿರುತ್ತಾರೆ. ಇಂತಹ ಯಜ್ಞಗಳನ್ನೇ ಪರಮಸಾತ್ವಿಕವೆಂದು ಹೇಳಲಾಗಿದೆ. ಬಹಳಷ್ಟು ದ್ರವ್ಯವನ್ನು ಖರ್ಚು ಮಾಡಿ ಮಾಡುವ ಯಜ್ಞಗಳು ಸುಸಂಸ್ಕೃತವಾಗಿದ್ದರೂ ಕ್ಷತ್ರಿಯರಿಗಾಗಿ ಹಾಗೂ ವೈಶ್ಯರಿಗಾಗಿ ಇವೆ. ಅಭಿಮಾನಪೂರ್ವಕ ನೆರೆದಿರುವ ಯಜ್ಞಗಳು ಶೂದ್ರರಿಗಾಗಿ ತಿಳಿಸಲಾಗಿದೆ. ಅಭಿಮಾನವನ್ನು ಹೆಚ್ಚಿಸುವ ಕ್ರೋಧಪೂರ್ಣ ತಾಮಸ ಯಜ್ಞಗಳು ದಾನವರದ್ದಾಗಿರುತ್ತವೆ ಎಂದು ಮಹಾತ್ಮರು ಹೇಳಿರುವರು. ಅವರ ನಿಂದಿತ ಯಜ್ಞದಲ್ಲಿ ಎಲ್ಲೆಡೆ ಈರ್ಷೆಯು ತುಂಬಿರುತ್ತದೆ. ಮುಮುಕ್ಷಿಗಳಿಗೆ ಹಾಗೂ ಜಗತ್ತಿನಿಂದ ವೈರಾಗ್ಯ ಹೊಂದಿದ ಮಹಾತ್ಮರಿಗೆ ಮಾನಸಿಕ ಯಜ್ಞದ ವಿಧಾನವಿದೆ. ಮಹಾತ್ಮರ ಯಜ್ಞದಲ್ಲಿ ಯಾವುದೇ ಸಾಧನೆಯ ಕೊರತೆ ಇರುವುದಿಲ್ಲ, ಏಕೆಂದರೆ ದ್ರವ್ಯ, ಶ್ರದ್ಧೆ, ಕ್ರಿಯೆ, ಬ್ರಾಹ್ಮಣ, ದೇಶ ಮತ್ತು ಕಾಲ ಇವೆಲ್ಲ ಸಾಧನೆಗಳಿಂದ ಯಜ್ಞವು ಪೂರ್ಣವಾಗಿರುತ್ತದೆ. ಒಂದು ಮಾನಸ ಯಜ್ಞವಲ್ಲದೆ ಯಾವುದೇ ಯಜ್ಞದಲ್ಲಿ ಸಾಂಗೋಪಾಂಗವಾಗಿ ಎಲ್ಲ ಸಾಧನಗಳು ಸಿಗಲಾರವು. ಮೊಟ್ಟ ಮೊದಲಿಗೆ ಮನಸ್ಸಿನ ಶುದ್ಧಿ ಅವಶ್ಯಕವಾಗಿದೆ. ಮನಸ್ಸು ಸರ್ವಥಾ ಗುಣರಹಿತವಾಗಿರಲಿ. ಮನಸ್ಸಿನ ಶುದ್ಧಿಯಾದಾಗ ಶರೀರದ ಶುದ್ಧಿ ಆಗುತ್ತದೆ. ಶುದ್ಧಿ ಆಗಿಯೇ ಆಗುವುದು. ಇಂದ್ರಿಯಗಳ ವಿಷಯಗಳನ್ನು ತ್ಯಜಿಸಿ ಶಾಂತವನಾದ ಪುರುಷನೇ ಈ ಯಜ್ಞವನ್ನು ಮಾಡುವ ಅಧಿಕಾರಿಯಾಗುತ್ತಾನೆ. ಮನಸ್ಸಿನಲ್ಲೇ ಮೊಟ್ಟ ಮೊದಲಿಗೆ ಅನೇಕ ಯೋಚನೆಗಳ ವಿಸ್ತಾರವಾದ ಮಂಟಪವನ್ನು ನಿರ್ಮಿಸಬೇಕು. ಯಜ್ಞದಲ್ಲಿ ಹೇಳಲ್ಪಟ್ಟ ಪವಿತ್ರ ವೃಕ್ಷಗಳಿಂದ ಸುಂದರ ದೃಢವಾದ ಮಂಟಪ ರಚಿಸಲಿ. ಮಾನಸಿಕ ವಿಶಾಲ ವೇದಿಕೆಯನ್ನು ಕಲ್ಪಿಸಿ ಮನಸ್ಸಿನಿಂದಲೇ ವಿಧಿವತ್ತಾಗಿ ಅಗ್ನಿಸ್ಥಾಪನೆ ಮಾಡಬೇಕು. ಮನಸ್ಸಿನಲ್ಲೇ ವಿಧಿಯನ್ನು ಪಾಲಿಸುತ್ತಾ ಬ್ರಹ್ಮ, ಅಧ್ವರ್ಯು, ಹೋತೃ, ಪ್ರಸ್ತೋತ ರೂಪದಲ್ಲಿ ಬ್ರಾಹ್ಮಣರನ್ನು ವರ್ಣ ಮಾಡಬೇಕು. ಉದ್ಗಾತ, ಪ್ರತಿಹರ್ತ, ಇತರ ಸದಸ್ಯರನ್ನು ಮಾನಸಿಕವಾಗಿ ಕಲ್ಪಿಸಿಕೊಳ್ಳಬೇಕು. ಎಲ್ಲ ಶ್ರೇಷ್ಠ ಬ್ರಾಹ್ಮಣರನ್ನು ಪ್ರಯತ್ನಪೂರ್ವಕ ಮಾನಸಿಕ ಪೂಜೆ ಮಾಡಬೇಕು. ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ ಈ 5 ಅಗ್ನಿಗಳನ್ನು ವೇದಿಕೆಯ ಮೇಲೆ ವಿಧಿವತ್ತಾಗಿ ಸ್ಥಾಪನೆ ಮಾಡಬೇಕು. ಆಗ ಗಾರ್ಹಪತ್ಯ ಅಗ್ನಿಯ ಸ್ಥಾನದಲ್ಲಿ ಪ್ರಾಣವನ್ನು, ಅಹವನೀಯದ ಸ್ಥಾನದಲ್ಲಿ ಅಪಾನವನ್ನು, ದಕ್ಷಿಣಾಗ್ನಿಯ ಸ್ಥಾನದಲ್ಲಿ ವ್ಯಾನವನ್ನು, ಅವಸತ್ಯದ ಸ್ಥಾನದಲ್ಲಿ ಸಮಾನನನ್ನು, ಸದ್ಯದ ಸ್ಥಾನದಲ್ಲಿ ಉದಾನವನ್ನು ಕಲ್ಪಿಸಬೇಕು. ಇವೆಲ್ಲ ಅಗ್ನಿಗಳು ಪರಮ ತೇಜಸ್ವಿಗಳಾಗಿವೆ. ಮನಸ್ಸಿನಲ್ಲಿ ದ್ರವ್ಯದ ಭಾವನೆ ಕಲ್ಪಿಸಬೇಕು. ಇವೆಲ್ಲ ಅಗ್ನಿಗಳು ಪರಮ ತೇಜಸ್ವಿಗಳಾಗಿವೆ. ಮನಸ್ಸಿನಲ್ಲೇ ದ್ರವ್ಯದ ಭಾವನೆ ಮಾಡಬೇಕು. ಪರಮ ಪವಿತ್ರ ನಿರ್ಗುಣ ಮನವೇ ಆಗ ಹೋತ ಮತ್ತು ಯಜಮಾನನ ಕೆಲಸ ಮಾಡುತ್ತವೆ. ಆ ಯಜ್ಞದ ಪ್ರಧಾನ ದೇವತೆ ನಿರ್ಗುಣ ಅವಿನಾಶಿ ಸಾಕ್ಷಾತ್ ಬ್ರಹ್ಮವಾಗಿದೆ. ಸದಾ ಆನಂದವನ್ನು ಕರುಣಿಸುವ ಕಲ್ಯಾಣ ಸ್ವರೂಪಿಣಿ ಭಗವತಿ ಜಗದಂಬೆಯು ನಿರ್ಗುಣ ಶಕ್ತಿಯ ರೂಪದಲ್ಲಿ ಆಗಮಿಸಿ ಫಲವನ್ನು ಕರುಣಿಸುವಳು. ಅವಳೇ ಬ್ರಹ್ಮವಿದ್ಯೆಯಾಗಿದ್ದಾಳೆ. ಆಕೆಯಲ್ಲೇ ಇಡೀ ಜಗತ್ತು ನಿಂತಿದೆ. ಅವಳು ಸರ್ವತ್ರ ವ್ಯಾಪ್ತಿಯಾಗಿದ್ದಾಳೆ. ಮಾನಸಿಕ ಯಜ್ಞ ಮಾಡುವ ಬ್ರಾಹ್ಮಣನು ಅದೇ ಭಗವತಿ ಜಗದಂಬೆಯ ಉದ್ದೇಶದಿಂದ ಆಕೆಯ ದ್ರವ್ಯವನ್ನು ಪ್ರಾಣರೂಪಿ ಅಗ್ನಿಯಲ್ಲಿ ಹವನ ಮಾಡಲಿ. ರಾಜನೇ, ಮತ್ತೆ ಚಿತ್ತವನ್ನು ನಿರಾಲಂಬವಾಗಿಸಿದ ಬಳಿಕ ಪ್ರಾಣಗಳನ್ನು ಕೂಡ ಸುಷುಮ್ನಾ ಮಾರ್ಗದಿಂದ ನಿತ್ಯವೂ ಬ್ರಹ್ಮನಲ್ಲಿ ಹೋಮಿಸಲಿ. ಸ್ವತಃ ತನ್ನ ಅನುಭವದಿಂದ ಇದೆಲ್ಲ ಕಾರ್ಯವನ್ನು ಮಾಡಿಕೊಳ್ಳಬೇಕು. ಅನಂತರ ಶಾಂತ ಚಿತ್ತದಿಂದ ಸಮಾಧಿಗಡರಿ ಪರಬ್ರಹ್ಮ ಸ್ವರೂಪ ಭಗವತಿ ಮಹೇಶ್ವರಿಯ ಧ್ಯಾನ ಮಾಡಬೇಕು. ಸಂಪೂರ್ಣ ಪ್ರಾಣಗಳಲ್ಲಿ ಪರಬ್ರಹ್ಮನು ವಿರಾಜಮಾನನಾಗಿದ್ದಾನೆ ಮತ್ತು ಪರಬ್ರಹ್ಮನಲ್ಲೇ ಎಲ್ಲ ಪ್ರಾಣಗಳಿವೆ ಎಂದು ಪುರುಷನು ನೋಡತೊಡಗಿದಾಗ ಅವನಿಗೆ ಪರಮ ಮಂಗಲಮಯಿ ಭಗವತಿ ಜಗದಂಬೆಯ ದರ್ಶನವಾಗುತ್ತದೆ. ಭಗವತಿಯ ಶ್ರೀ ವಿಗ್ರಹವು ಸತ್ ಚಿತ್ ಆನಂದದಿಂದ ಪರಿಪೂರ್ಣವಾಗಿದೆ. ಆಕೆಯ ದರ್ಶನವಾದಾಗ ಮನುಷ್ಯನು ಬ್ರಹ್ಮಜ್ಞಾನಿಯಾಗುವನು. ರಾಜನೇ, ಆಗ ಆ ಪುರುಷನ ಮಾಯಿಕ ಎಲ್ಲ ಕರ್ಮಗಳು ಸುಟ್ಟು ಹೋಗುವವು. ಕೇವಲ
ಪ್ರಾರಬ್ಧ ಅನುಭವಿಸಲಿಕ್ಕಾಗಿಯೇ ಶರೀರವನ್ನು ಧರಿಸಿಕೊಂಡಿರುತ್ತಾನೆ. ಅಯ್ಯ, ಇಂತಹ ಜೀವನ್ಮುಕ್ತ ಪುರುಷನು ಸತ್ತ ಬಳಿಕ ಪರಮಧಾಮಕ್ಕೆ ಹೊರಟು ಹೋಗುತ್ತಾನೆ. ಭಗವತಿ ಜಗದಂಬೆಯ ಉಪಾಸನೆ ಮಾಡುವವನು ಕೃತಕೃತ್ಯನಾಗುತ್ತಾನೆ. ಅವನಿಗೆ ಯಾವುದೇ ಕಾರ್ಯವು ಉಳಿದಿರುವುದಿಲ್ಲ. ಆದ್ದರಿಂದ ಎಲ್ಲ ಪ್ರಯತ್ನ ಮಾಡಿ ಗುರುವು ಹೇಳಿದಂತೆ ಅಖಿಲ ಭೂಮಂಡಲದ ಅಧಿಷ್ಠಾತ್ರಿ ಭಗವತಿ ಜಗದಂಬೆಯ ಧ್ಯಾನ, ಆಕೆಯ ಗುಣಗಳ ಶ್ರವಣ ಹಾಗೂ ಮನನ ಮಾಡುತ್ತಾ ಇರಬೇಕು.